ಸಂಸದ ರಾಘವ್ ಚಡ್ಡಾಗೆ ಶಾಕ್ ಎದುರಾಗಿದೆ. ಆಮ್ ಆದ್ಮಿ ಪಕ್ಷ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದಲೂ ಕೋಕ್ ನೀಡಲಾಗಿದೆ. ಆ ಮೂಲಕ ರಾಜ್ಯಸಭೆಯಲ್ಲಿ ಮಾತನಾಡುವ ಹಕ್ಕನ್ನು ಕೂಡ ಮೊಟಕುಗೊಳಿಸಲಾಗಿದೆ. ರಾಘವ್ ಚಡ್ಡಾಗೆ ಸ್ಥಾನದಲ್ಲಿ ಅಶೋಕ್ ಮಿತ್ತಲ್ ಹೊಸ ಉಪನಾಯಕನನ್ನ ನೇಮಿಸಿದೆ. ಬೇಸಿಗೆಯ ಬಿರು ಬಿಸಿಲು ಲೆಕ್ಕಿಸದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಮತಬೇಟೆ ನಡೆಸಿದ್ದಾರೆ. ಇದೀಗ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕಿಳಿದಿದ್ದು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರಕ್ಕಿಳಿದಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ತೆರಳುವ ಮುನ್ನ ವಿಜಯಪುರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಯತ್ನಾಳ್ ಕರ್ನಾಟಕ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸಾರಿಗೆ ನೌಕರರು ಮಾಡಿದ ಹೋರಾಟಕ್ಕೆ ಕೊನೆಗೂ ಜಯ ಸಿಗುವ ಲಕ್ಷಣಗಳು ಕಾಣಿಸಿವೆ. ಶೀಘ್ರದಲ್ಲೇ ರಾಜ್ಯ ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಾರಿಗೆ ನೌಕರರ ವೇತನ ಹೆಚ್ಚಳದ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ಅಕ್ರಮ್ ಪಾಷಾ ನೇತೃತ್ವದಲ್ಲಿ ಮಹತ್ವದ ಸಭೆ ಕರೆಯಲಾಗಿದೆ. ಏಪ್ರಿಲ್ 6ರಂದು ನೌಕರರ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಎಂಡಿ ಸಮಾಲೋಚನೆ ನಡೆಸಲಿದ್ದು ಅಂದೇ ಸಾರಿಗೆ ನೌಕರರ ವೇತನ ಹೆಚ್ಚಳದ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಕಳೆದ 3 ವರ್ಷಗಳಿಂದ ಸಾರಿಗೆ ನೌಕರರು ವೇತನ ಪರಿಷ್ಕರಣೆಗಾಗಿ ನಿರಂತರ ಹೋರಾಟ ನಡೆಸ್ತಾ ಬಂದಿದ್ದಾರೆ. 2024ರ ಜನವರಿಯಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಳ, 38 ತಿಂಗಳ ಹಿಂಬಾಕಿ ಪಾವತಿಸುವಂತೆ ನೌಕರರು ಪಟ್ಟು ಹಿಡಿದಿದ್ರು. ಇದೀಗ ನೌಕರರ ತೀವ್ರ ಒತ್ತಡಕ್ಕೆ ಮಣಿದಿರುವ ಸರ್ಕಾರ ಈ ಬಾರಿ ಅವರ ಬೇಡಿಕೆಗೆ ಪೂರಕವಾಗಿ ಸ್ಪಂದಿಸುವ ನಿರೀಕ್ಷೆ ಇದೆ. ಮಂಡ್ಯದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ತು ಶೋಭಾಯಾತ್ರೆಗೆ ಅಳವಡಿಸಿದ್ದ ಕೇಸರಿ ಬಾವುಟ ಬಂಟಿಂಗ್ಸ್ ಏಕಾಏಕಿ ತೆರವುಗೊಳಿಸಲಾಗಿದೆ. ನಗರಸಭೆ ಅನುಮತಿ ಪಡೆಯದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಕೇಸರಿ ಬಾವುಟ ಬಂಟಿಂಗ್ಸ್ ಅಳವಡಿಸಲಾಗಿತ್ತು. ಆದ್ರೀಗ ವಿಶ್ವ ಹಿಂದೂ ಪರಿಷತ್ ಅಳವಡಿಸಿದ್ದ ಬಂಟಿಂಗ್ಸ್ ಅನ್ನ ನಗರಸಭೆ ತೆರವುಗೊಳಿಸಿದ ನಡೆಗೆ ಹಿಂದೂ ಕಾರ್ಯಕರ್ತರು, ಜಿಲ್ಲಾ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿದೆ. ರಾಯಚೂರಿನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ. ನಕಲಿ ವೈದ್ಯರ ಎಡವಟ್ಟಿಗೆ ಅಮಾಯಕ ಜೀವಗಳು ಬಲಿಯಾಗ್ತಿವೆ. ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸಿದ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ನಕಲಿ ವೈದ್ಯರ ಕ್ಲಿನಿಕ್ ಹಾಗೂ ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ತಹಶೀಲ್ದಾರ್ ಭೀಮರಾಯ ರಾಮಸಮುದ್ರ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣ ಬಸವರಾಜಗೌಡ ನೇತೃತ್ವದಲ್ಲಿ ದಾಳಿ ನಡೆಸಿರುವ ತಂಡ 13ಕ್ಕೂ ಹೆಚ್ಚು ಕ್ಲಿನಿಕ್ಗಳಿಗೆ ಬೀಗ ಜಡಿದಿದ್ದಾರೆ. ನಕಲಿ ವೈದ್ಯರು ಚಿಕಿತ್ಸೆಗೆ ಬಳಸಿದ್ದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಇಂದು 2ನೇ ಹಂತದ ಪ್ರಚಾರ ನಡೆಸ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ಧಾರ್ಥ ಪರ ಮತಯಾಚನೆ ನಡೆಸಿದ್ದಾರೆ. 2ನೇ ಹಂತದ ಚುನಾವಣೆ ಪ್ರಚಾರದ ಮಧ್ಯೆ ಟೆಂಪಲ್ ರನ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ದಾವಣಗೆರೆ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಳೆದೊಂದು ವರ್ಷದಿಂದ ಸಿಎಂ ಕುರ್ಚಿ ಕಚ್ಚಾಟ, ಸಚಿವ ಸಂಪುಟ ಪುನರಚನೆಯ ಸುದ್ದಿ ಸದ್ದು ಮಾಡ್ತಾನೆ ಇದೆ. ಆದ್ರೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಂಪುಟ ಪುನರಚನೆಯ ಸುಳಿವು ನೀಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯೊಂದರಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿರುವ ಸುರ್ಜೇವಾಲಾ, ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ಸಚಿವ ಸಂಪುಟ ಪುನರಚನೆ ಮಾಡಲಾಗುತ್ತೆ. ಹೈಕಮಾಂಡ್ ಕೂಡ ಸಚಿವ ಸಂಪುಟ ಪುನರಚನೆ ಮಾಡುವ ಇಂಗಿತ ಹೊಂದಿದೆ ಎಂದಿದ್ದಾರೆ. ಸುರ್ಜೇವಾಲಾ ಸುಳಿವು ನೀಡಿರುವ ಬೆನ್ನಲ್ಲೇ ಸಚಿವ ಸಂಪುಟ ಸೇರೋದಕ್ಕೆ ತಯಾರಿ ಜೋರಾಗಿದೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ದೆಹಲಿಯತ್ತ ದೌಡಾಯಿಸಲು ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಜ್ಜಾಗಿದ್ದಾರೆ. ಇದರ ನಡುವೆ ಸಚಿವ ಸಂಪುಟದ ನಡುವೆ ಸಿಎಂ ಸ್ಥಾನವು ಬದಲಾಗುತ್ತನ್ನುವ ಪ್ರಶ್ನೆ ಉದ್ಭವಿಸಿದೆ. ವೇಗವಾಗಿ ಬಂದ ಆಂಧ್ರ ಸಾರಿಗೆ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದ ಘಟನೆ ಬೆಂಗಳೂರಿನ ಶಿವಾನಂದ್ ಸರ್ಕಲ್ ಬಳಿ ನಡೆದಿದೆ. ಅದೋನಿಯಿಂದ ಅನಂತಪುರ ಮೂಲಕ ಬೆಂಗಳೂರಿಗೆ ಬರ್ತಾ ಇದ್ದ ಬಸ್ ಬೆಳಗಿನ ಜಾವ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಬಸ್ಸಿನ ಮುಂಭಾಗದ ಚಕ್ರ ಹಾಗೂ ಇಂಜಿನ್ ಕಿತ್ತು ಹೊರಬಂದಿದೆ. ಅದೃಷ್ಟವಶಾತ್ ಅಪಘಾತದಲ್ಲಿ ಪ್ರಯಾಣಿಕರು ಸೇಫ್ ಆಗಿದ್ದು ಯಾವುದೇ ಪ್ರಾಣಹಾನಿಯಾಗಿಲ್ಲ. ಸದ್ಯ ಹೈಗ್ರೌಂಡ್ಸ್ ಪೊಲೀಸರು ಡಿವೈಡರ್ಗೆ ಸಿಲುಕಿರುವ ಬಸ್ ಅನ್ನು ಹೊರಗೆಳೆದಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ.
ಒಂದೊತ್ತಿನ ಊಟಕ್ಕೂ ಪರದಾಡುವಂತಾಗ್ತಿದೆ. ತಮ್ಮ ದುಸ್ಥಿತಿಗೆ ಆಟೋ ಚಾಲಕ ಕಣ್ಣೀರು ಹಾಕಿದ್ದಾನೆ. ನಾನ್ ದುಡಿದ್ರೆ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕಾಗುತ್ತೆ, ಬೇರೆ ಯಾರು ನಮಗೆ ಒಂದೊತ್ತಿನ ಊಟ ಹಾಕಲ್ಲ, ನಮ್ಗೆ ಯಾರು ದಿಕ್ಕಿಲ್ಲ, ಆಟೋ ಎತ್ಕೊಂಡು ಮನೆಗೆ ಹೋಗುವಂತಾರೆ. ನನ್ನ ಮನೆ ಸರ್ಜಾಪುರದಲ್ಲಿದೆ, ಅಲ್ಲಿಗೆ ತಳ್ಕೊಂಡು ಹೋಗೋದಕ್ಕೆ ಆಗುತ್ತಾ? ಹೀಗಾಗಿ ಲಾಕ್ ಮಾಡಿ ಮಲ್ಕೊಂಡೆ ಅಂತ ಆಟೋ ಚಾಲಕ ಸುವರ್ಣ ನ್ಯೂಸ್ ಬಳಿ ಅಳಲು ತೋಡ್ಕೊಂಡಿದ್ದಾನೆ. ನಮ್ಮ ಮನೆಗೆ ಹೆಂಡತಿ ಮಕ್ಕಳಿಗೆ ಸಾಕಾಗೋದು, ಬೇರೆ ಯಾರು ನಮ್ಗೆ ಹೊಟ್ಟೆಗೆ ಊಟ ಹಾಕಲ್ಲ. CNG ನಮಗೆ ನಾವು ಬದುಕ್ತಾ ಇರೋದು. ಆ ಹೆಂಡ್ರ ಮಕ್ಕಳು ನಮ್ಮ ಮನೇಲಿ ಬಿಟ್ಬಿಟ್ಟು ರೋಡಲ್ಲಿ ಬಂದು ಬೀದಿಯಲ್ಲಿ ಬಿದ್ದಿದ್ದೀವಿ. ಇವಾಗ ಯಾರು ನಮ್ಗೆ ದಿಕ್ಕುದೇ 300 ರೂಪಾಯಿ ಕಲೆಕ್ಷನ್ನು. ಎಷ್ಟು ರೇಟ್ ಇದ್ದರೂ ನಾವು ಹಾಕ್ಸ್ಕೊಂಡೈತೀವಿ. 10 ರೂಪಾಯಿ ಅಂದರೂ ಹಾಕ್ಸ್ತೀವಿ, 50 ರೂಪಾಯಿ ಅಂದರು 57 ಇತ್ತು, 60 ಆಯಿತು, 65 ಆಯಿತು, 70 ಆಯಿತು, 80 ಆಯಿತು, 85, 105 ಆಯಿತು, 105 ಆಯಿತು. 105 ಆದರೂ ಹಾಕ್ಸ್ಕೊಳ್ತಾನೆ ಇದೀವಿ. ಮಾಡಿ ಕಣ್ಣಲ್ಲಿ ಬರೋ ನೀರು ಇನ್ನು ಯಾರ ಹತ್ರ ಹೋಗಿ ಹೇಳೋಣ? ಇದ್ರ ಬಿಟ್ಟೆ ಯಾರಿಗೂ ಹೇಳೋಕ್ಕಾಗಲ್ಲ ಸರ್. ನಮ್ಮ ಮನೇಲಿ ಟಿವಿನೂ ಇಲ್ಲ, ಅವಳ ಹಬ್ಬ ಇಲ್ಲ ಅಂದರೆ ಹೊಟ್ಟೆ ಉರಿತಾ ಇದೆ ನಮಗೆ. ಹಾಗಾಗಿ ಇಲ್ಲಾಂದರೆ ಇಲ್ಲಿ ಸ್ಟೇರಿಂಗ್ ಲಾಕ್ ಮಾಡಿಕೊಂಡೆ ನಾನು ಎತ್ಕೊಂಡೆ ಮನೆಗೆ ಹೋಗೋ ಅಂದರೆ ನಂದಿರೋ ಸಜಾಪುರಕ್ಕೆ ತಳ್ಕೊಂಡು ಹೋಗೋಕ್ಕಾಗುತ್ತಾ ಸರ್? ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ LPG ಆಟೋ ಗ್ಯಾಸ್ ಸಂಕಷ್ಟ ಹೆಚ್ಚಾಗ್ತಿದೆ. ಗ್ಯಾಸ್ ಸಿಗದೆ ದುಡಿದು ತಿನ್ನೋಕು ಪರದಾಡ್ತಾ ಇರುವ ಚಾಲಕರು, ಜನಪ್ರತಿನಿಧಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜಕೀಯ ನಾಯಕರ ಪ್ರಚಾರಕ್ಕೆ ನಮ್ಮ ಆಟೋಗಳು ಬೇಕು, ನಮ್ಮ ವೋಟ್ ಬೇಕು, ಆದ್ರೆ ನಮ್ಮ ಕಷ್ಟ ಯಾರಿಗೂ ಬೇಡ ಅಂತ ಕಿಡಿಕಾರಿರುವ ಆಟೋ ಚಾಲಕರು ಶೀಘ್ರವೇ ಗ್ಯಾಸ್ ಅಭಾವ ನೀಗಿಸುವಂತೆ ಸರ್ಕಾರಗಳಿಗೆ ಮನವಿ ಮಾಡಿದ್ದಾರೆ. ನಮ್ಮದು 8ನೇ ಮೈಲಿ ನನ್ನೇ 3 ಬಂಕ್ ಇದ್ವು. 3 ಬಂಕಲ್ಲಿ ಎಲ್ಲ ಬಂಕಲ್ಲೂ 300 ಗಾಡಿ 400 ಗಾಡಿ ಥರ ನಿಂತ್ಕೊಂಡು 11 ಗಂಟೆಗೆ ಕ್ಲೋಸ್ ಆಗಿದೆ. ಬೆಳಗಿನ ಜಾವ ಬಂದು ಕಾಯ್ಕೊಂಡು ನಿಂತ್ಕೊಂಡಿರ್ಬೇಕು, ಪಾಪ ಗ್ಯಾಸ್ ಸಿಗ್ತಾ ಇಲ್ಲ. ಇಷ್ಟು ಒದ್ದಾಟ ಆಗ್ತಾ ಇದೆ. ಯಾರಾದರೂ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಿರೋದು, ಎಲ್ಲರನ್ನೂ ಸ್ವಲ್ಪ ಜವಾಬ್ದಾರಿ ತಗೊಂಡು ನಮ್ಮದು ಕಷ್ಟನ ಪರಿಹರಿಸ್ಬೇಕಣ. ಇಲ್ಲಾಂದರೆ ನಮಗೆ ಹೆಂಡತಿ ಮಕ್ಕಳು ಇರ್ತಾರೆ, ನಮ್ಮ ಸಂಸಾರ ಇರ್ತದೆ, ಇದನ್ನು ಯಾರು ನೋಡೋದು? ನಮಗಂತೂ ಯಾರು ಹೇಳೋರು ಕೇಳ್ದಾರ ಆಟೋ ಡ್ರೈವರ್ಗಳು ಅಂದರೆ ಒಂಥರ ಅನಾಥರಾಗೋವ್ರೆ. ನಮ್ಮದು ಓಟ್ ಬೇಕು, ನಮ್ಮ ಹೆಂಡತಿ ಮಕ್ಕಳದು ಓಟ್ ಬೇಕು. ಇದನ್ನು ಕ್ವಶನ್ ಮಾಡೋದಂಥವ್ರೊಂದು ಒಬ್ಬರು ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ನಮ್ಮ ಓಟ್ ಬೇಕಾದಾಗ ನಮ್ಮ ಹಿಂದೆಗಡೆ ಅವ್ರು ಸ್ಟಿಕ್ಕರ್ ಹಾಕೋಕ್ಕೆ, ಅವ್ರು ಅನ್ವಾನ್ಸ್ ಮಾಡೋಕ್ಕೆ ಓಟ್ ಹಾಕ್ರಿ, ಮತದಾರರೇ ಓಟ್ ಹಾಕ್ರಿ ಅಂತ ಅನ್ವಾನ್ಸ್ ಮಾಡೋಕ್ಕೆ ನಮ್ಮ ಗಾಡಿ ಬೇಕು, ಅವ್ರು ಪೋಸ್ಟರ್ ಹಾಕೋಕ್ಕೆ ನಾವು ಬೇಕು, ಅವ್ರು ಜೈಕಾರ ಹಾಕೋಕ್ಕೆ ನಾವು ಬೇಕು, ಅವ್ರು ಫ್ಲಾಗ್ ಕಟ್ಕೋಬೇಕು. ಇದನ್ನು ಯಾರು ಇವತ್ತು ಒಬ್ಬರು ಕ್ವಶನ್ ಮಾಡೋರೇ ಇಲ್ಲ. ಇವತ್ತು ನಮ್ಮ ಬಂದೇವನೇ ನನಗೆ ಮತ ಹಾಕ್ಸೋಕ್ಕೆ ಇವನು ಬಂದಿದ್ದ, ಇವನು ಕೇಳಿದ್ದ ಓಟು, ಇವತ್ತು ಅವ್ನ ಕಷ್ಟದವನೇ, ಅವ್ನ ಕಷ್ಟನ ಪರಿಹರಿಸಬೇಕು ಅಂತ ಒಬ್ಬ MLA ಯಾರಾದರೂ ಇವತ್ತು ಬಂದು ನಿಂತೇವನೇ ಅಂತ. ಮಧ್ಯಪ್ರಾಚ್ಯ ಯುದ್ಧದಿಂದ ರಾಜ್ಯದಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಿಗದೆ ಪರದಾಡ್ತಿದ್ದಾರೆ. ಆದರೆ ಆಹಾರ ಸಚಿವ KH ಮುನಿಯಪ್ಪ ಸಮಸ್ಯೆ ಇಲ್ಲ ಅಂದಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿರುವ KH ಮುನಿಯಪ್ಪ, ಚಾಲಕರು ಸುಮ್ಮನೆ ಆತಂಕ ಪಡ್ತಿದ್ದಾರೆ. ಖಾಸಗಿ ಕಂಪನಿಗಳ ಬಳಿ LPG ಖರೀದಿಸ್ತಾ ಇರೋರಿಗೆ ಮಾತ್ರ ಸಮಸ್ಯೆ ಆಗಿದೆ. ಖಾಸಗಿ ಕಂಪನಿಗಳಿಗೆ LPG ದರ ಏರಿಕೆ ಮಾಡದಂತೆ ಹೇಳಿದ್ದೀನಿ ಅಂತ ಸಚಿವರು ತಿಳಿಸಿದ್ದಾರೆ. ಸುಮ್ಮನೆ ಆತಂಕ ಮಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ ನಮ್ಮ ಹತ್ರ 3000 ಸಿಲಿಂಡರ್ ತಗೊಳ್ತಿದ್ದಾರೆ ದಿನ. ಅಷ್ಟು ವ್ಯವಸ್ಥೆ ಮಾಡಿದ್ದೀವಿ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಯಾರು ಈ ಗೌರ್ಮೆಂಟ್ ಕಂಪ್ನಿಗಳು ಬಿಟ್ಟು ಪ್ರೈವೇಟ್ ಕಂಪ್ನಿ ಹತ್ರ ಹೋಗ್ತಾ ಇದ್ರು, ಪ್ರೈವೇಟ್ ಕಂಪ್ನಿಯವರು ರೇಟ್ ಜಾಸ್ತಿ ಮಾಡಿದ್ದಾರೆ, ಅಲ್ಲಿ ಬಿಟ್ಟು ಮತ್ತೆ ಇಲ್ಲಿ ಬರ್ತಾ ಇದೆ. ಅದು ಆತಂಕ ಆಗಿರೋದು, ಅರ್ಥ ಮಾಡ್ಕೊಳ್ಳಿ ನೀವು. ಆದ್ದರಿಂದ ಅವ್ರಿಗೂ ಕೂಡ ಹೇಳ್ತೀನಿ, ಪ್ರೈವೇಟ್ ಕಂಪ್ನಿಯವರು ಕೂಡ ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಗೌರ್ಮೆಂಟ್ ಏನು ರೇಟ್ ಕೊಡ್ತದೆ ಅದಕ್ಕೆ ಕೊಡಬೇಕು. ಮತ್ತು ಕೇಂದ್ರದ ಮಂತ್ರಿಗಳು ಕೂಡ ನಾನು ಮಾತಾಡಿದ್ದೀನಿ ಮತ್ತು ಲೆಟ್ರ್ ಬರೆದಿದ್ದೀನಿ. ಏನು ಖಾಸಗಿ ಕಂಪ್ನಿಗಳಿವೆ ಅವು ಕೂಡ ಇದೇ ರೀತಿ ಮಾಡಬೇಕು. ಸರ್ಕಾರ ಯಾವ ರೀತಿ ಕೊಡ್ತದೆ ಅದೇ ರೇಟಿಗೆ ಕೊಡಬೇಕು. ಆತಂಕನೂ ಮಾಡಕೂಡ್ದು, ಹೆಚ್ಚು ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಇಲ್ಲ ಅವ್ರಿಗೆ ಮಾಡಿದ್ದೀವಿ, ನಾನು ಮಾತಾಡ್ತೀನಿ. ಅದನ್ನು ಕಮ್ಮಿ ಮಾಡಬೇಕು ಅಂತ ಸರ್ಕಾರ ಕೇಳಿದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಬೆನ್ನಲ್ಲೇ ಹೋಟೆಲ್ಗಳ ಊಟ ತಿಂಡಿ ಬೆಲೆಯೂ ದುಬಾರಿಯಾಗಿದೆ. ಒಂದೇ ತಿಂಗಳ ಅವಧಿಯಲ್ಲಿ ಸಿಲಿಂಡರ್ ದರ 497 ರೂಪಾಯಿ ಹೆಚ್ಚಳವಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಹೋಟೆಲ್ ಮಾಲೀಕರು ದರ ಏರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದ ವಿದ್ಯುತ್, ನೀರಿನ ದರ, ಟೋಲ್ ದರ, ದಿನಬಳಕೆ ವಸ್ತುಗಳ ದರ ಹೆಚ್ಚಳ ಹಿನ್ನೆಲೆಯಲ್ಲಿ
ಕಾಫಿ, ಟೀ, ಊಟ ತಿಂಡಿ ದರ ಜಾಸ್ತಿ ಮಾಡಿವೆ. ಊಟದ ದರ 10 ರಿಂದ 20 ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್, ಎಲ್ಲವೂ ದುಬಾರಿಯಾಗಿದೆ. ನಮಗೂ ಲಾಭ ಬೇಕು ಅಂದ್ರೆ ನಾವು ಬೆಲೆ ಏರಿಕೆ ಮಾಡ್ತೇವೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ಕಡಿವಾಣ ಹಾಕೋದಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಾರ್ಮಿಕರು ಲಿಫ್ಟ್ನಲ್ಲಿ ಸಿಲುಕಿ ಅಸ್ವಸ್ಥರಾದ ಘಟನೆ ಹಟ್ಟಿ ಚಿನ್ನದ ಗಣಿಯಲ್ಲಿ ನಡೆದಿದೆ. ಲಿಫ್ಟ್ನ ಒಳಗಡೆ ಸಿಲುಕಿದ್ದ ಕಾರ್ಮಿಕರಾದ ಆತಪ್ಪ, ನಾಗಾರೆಡ್ಡಿ, ಶ್ರೀಕಾಂತ, ಕಾಜಾ ಹುಸೇನ, ಬಸವರಾಜ, ಇಮಾಮ್ ಸಾಬ್, ಮೊಗಲಪ್ಪ ಹಾಗೂ ಹನುಮಂತ ಸಿಲುಕಿ ಹಾಕಿಕೊಂಡ ಕಾರ್ಮಿಕರು. ಹನುಮಂತ ಎನ್ನುವ ಕಾರ್ಮಿಕ ಉಸಿರಾಟ ತೊಂದರೆಯಾಗಿ ತಲೆ ಸುತ್ತು ಬಂದು ಬಿದ್ದಿದ್ರು. 4 ಗಂಟೆಗಳ ಕಾಲ ಲಿಫ್ಟ್ನಲ್ಲಿ ಸಿಲುಕಿ ಗಾಳಿ ನೀರಿಲ್ಲದೆ ಕಾರ್ಮಿಕರು ಪರದಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಗಣಿ ಕಂಪನಿಯ ಅಧಿಕಾರಿಗಳು ಭೇಟಿ ನೀಡಿ ಲಿಫ್ಟ್ ಸರಿಪಡಿಸಿ ಒಳಗಡೆ ಸಿಲುಕಿದ್ದ ಕಾರ್ಮಿಕರನ್ನ ಹೊರತಂದಿದ್ದಾರೆ. ರಾಜ್ಯದಲ್ಲಿ ಪೊಲೀಸರ ವರ್ಗಾವಣೆಗೆ ಗ್ರಹಣ ಹಿಡಿದಿದೆ. ಕಳೆದ 2.5 ವರ್ಷಗಳಿಂದ ಬೆರಳೆಣಿಕೆ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಬಿಟ್ರೆ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯಾಗಿಲ್ಲ. ಸದ್ಯ ವರ್ಗಾವಣೆಯ ತಿಕ್ಕಾಟದಲ್ಲಿ ರಾಜ್ಯ ಸರ್ಕಾರ ಕಾಲ ಕಳೀತಾ ಇದೆ. ಈ ನಡುವೆ ಇನ್ಸ್ಪೆಕ್ಟರ್ ಒಬ್ಬರು ಬೆಂಗಳೂರು ಕರಗ ವೇಳೆ ವಿಶೇಷ ಬೇಡಿಕೆ ಇಟ್ಟಿದ್ದಾರೆ. ಬಾಳೆಹಣ್ಣಿನ ಮೇಲೆ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಿಸು ದೇವರೇ ಅಂತ ಬೇಡ್ಕೊಂಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ಗಳ ಹಾವಳಿ ಜೋರಾಗಿದೆ. ಇದು ಮುಂದುವರೆದ ಭಾಗವಾಗಿ ಮನಿ ಟ್ರ್ಯಾಪ್ ಎಂಬ ಹೊಸ ದಂಧೆ ಶುರುವಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವ ಈ ಗ್ಯಾಂಗ್ ಕ್ಷಣಾರ್ಧದಲ್ಲಿ ಸಾವಿರಾರು ರೂಪಾಯಿ ಲೂಟಿ ಮಾಡ್ತಿದೆ. ಡೇಟಿಂಗ್ ಆಪ್ಗಳಲ್ಲಿ ಸುಂದರ ಯುವತಿಯರ ಫೋಟೋ ಬಳಸಿ ಯುವಕರನ್ನ ಸೆಳೆಯುವ ಈ ಗ್ಯಾಂಗ್ ಪ್ರೀತಿಯ ಮಾತುಗಳನ್ನಾಡಿ ಮೀಟ್ ಮಾಡೋಣ ಅಂತ ಪಬ್ ಲೊಕೇಶನ್ ಕಳಿಸ್ತಾರೆ. ಯುವಕ ಪಬ್ಗೆ ಬರ್ತಿದ್ದಂತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಸಾಲು ಸಾಲು ಡ್ರಿಂಕ್ಸ್ ಆರ್ಡರ್ ಮಾಡ್ತಾರೆ. 20 ನಿಮಿಷಗಳಲ್ಲಿ 4-5 ಟಕೀಲಾ ಶಾಟ್ಸ್ ಕುಡಿದು ವಾಶ್ರೂಮ್ಗೆ ಹೋಗ್ಬರ್ತೀನಿ ಅಂತ ಎಸ್ಕೇಪ್ ಆಗ್ತಾರೆ. ಇಂಥದ್ದೇ ಘಟನೆ ಹಿಂದೆ ಬೆಳ್ಳಂತೂರು ಪಬ್ ಒಂದರಲ್ಲಿ ನಡೆದಿತ್ತು. ಮರ್ಯಾದೆಗೆ ಅಂಜಿ 65,000 ಬಿಲ್ ನೀಡಿ ಹೊರ ಬಂದಿದ್ರು. ಇದಾದ ಬಳಿಕ ಇದೇ ರೀತಿ ಉತ್ತರ ಕರ್ನಾಟಕ ಮೂಲದ ಯುವಕನೊಬ್ಬನನ್ನು ಟ್ರ್ಯಾಪ್ ಮಾಡಲಾಗಿತ್ತು. ಆದರೆ ಯುವಕ ಹೆದರದೆ ಸ್ಥಳದಲ್ಲೇ ಗಲಾಟೆ ಮಾಡಿ 112 ಹೊಯ್ಸಳ ಪೊಲೀಸರಿಗೆ ಕರೆ ಮಾಡಿದ್ದಾನೆ. ಪೊಲೀಸರು ಬಂದು ಇಬ್ಬರನ್ನು ಠಾಣೆಗೆ ಕರೆದೊಯ್ದಿದ್ದಾರೆ. ಬೆಳ್ಳಂದೂರು ಪೊಲೀಸರು ಪ್ರಕರಣ ದಾಖಲಿಸದೆ ನಂತರ ಮಾತಾಡೋಣ ಅಂತ ಕಳಿಸಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆರ್ಥಿಕವಾಗಿ ಹಿಂದುಳಿದ ಎಲ್ಲಾ ವರ್ಗದ ಜನರು ಮನೆ ನಿರ್ಮಿಸಿಕೊಳ್ಳುವ ಕನಸು ಈಡೇರಿಸಿಕೊಳ್ಳಲು ರಾಜೀವ್ ಗಾಂಧಿ ವಸತಿ ಯೋಜನೆ ಜಾರಿ ಮಾಡಲಾಗಿದೆ. ಆದರೆ ಇದೇ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಕಾಸು ಕೊಟ್ಟವರಿಗೆ ಮಾತ್ರವೇ ವಸತಿ ಇಲಾಖೆಯ ಮನೆ ನೀಡಲಾಗ್ತಾ ಇರುವ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ಸಂಭಾಷಣೆಯಲ್ಲಿ ಬಯಲಾಗಿತ್ತು. ಭ್ರಷ್ಟಾಚಾರದ ಮೂಲ ಮತ್ತು ಲಂಚ ಪಡೆದವರು ಪತ್ತೆಗೆ ಮನವಿ ಮಾಡಲಾಗಿತ್ತು. ಈ ಬಗ್ಗೆ ತನಿಖೆ ನಡೆಸಿರುವ ಲೋಕಾಯುಕ್ತ ಡಿವೈಎಸ್ಪಿ ಎಚ್.ಜಿ. ತಿಪ್ಪೇಸ್ವಾಮಿ ಎಸ್ಪಿಗೆ ವರದಿ ಸಲ್ಲಿಸಿದ್ದು, ಈ ಲೋಕಾಯುಕ್ತ ವರದಿಯಲ್ಲಿ ಮನೆ ಹಂಚಿಕೆಯಲ್ಲಿ ನಡೆದ ಭ್ರಷ್ಟಾಚಾರ ಬಟಾಬಯಲಾಗಿದೆ. ಲಂಚ ಪಡೆದು ಅರ್ಹರಲ್ಲದವರಿಗೂ ಸ್ವಂತ ಮನೆ ಇರುವವರಿಗೂ ಮನೆ ಹಂಚಿಕೆ ಮಾಡಿದ್ದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯ ತಂಪಿನ ನಡುವೆ ಸುಡು ಬಿಸಿಲ ಹವಾಮಾನ ಮುಂದುವರಿಯಲಿದೆ. ಬೆಂಗಳೂರಿನಲ್ಲಿ ಒಣ ಹವಾಮಾನ ಗರಿಷ್ಠ ಉಷ್ಣಾಂಶವು 35 ಸೆಲ್ಸಿಯಸ್ನಿಂದ 37 ಸೆಲ್ಸಿಯಸ್ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ಆಕಾಶ ಭಾಗಶಃ ಮೋಡದಿಂದ ಕೂಡಿದ್ರೂ ಮಳೆಯ ಮುನ್ಸೂಚನೆ ತೀರಾ ಕಡಿಮೆ ಇದೆ. ಕಲಬುರಗಿ, ರಾಯಚೂರು, ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಬಿಸಿಲ ಧಗೆ ವಿಪರೀತವಾಗಿರಲಿದೆ. ಇಲ್ಲಿನ ಕೆಲವು ಭಾಗಗಳಲ್ಲಿ ಉಷ್ಣಾಂಶವು 41 ಸೆಲ್ಸಿಯಸ್ ದಾಟುವ ಸಾಧ್ಯತೆ ಇದ್ದು, ಮಧ್ಯಾಹ್ನದ ವೇಳೆ ಬಿಸಿಗಾಳಿ ಬೀಸುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಮಂಗಳೂರು, ಉಡುಪಿ, ಕರಾವಳಿ ಜಿಲ್ಲೆಗಳಲ್ಲಿ ಸೆಕೆ ಹಬೆ ಹೆಚ್ಚಿರಲಿದೆ. ಮಲೆನಾಡಿನ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದೆ. 21 ವರ್ಷಗಳ ಹಿಂದೆ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿ ಪರಶುರಾಮ್ಗೆ ಗಂಗಾವತಿ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ. ಗಂಗಾವತಿ ಹೆಚ್ಚುವರಿ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯ್ಕ್ ಆದೇಶ ನೀಡಿದ್ದಾರೆ. ಕನಕಗಿರಿ ತಾಲೂಕಿನ ಬೈಲಕಂಪುರ ಗ್ರಾಮದ ಪರಶುರಾಮ್ 2004ರ ಜನವರಿ 15ರಂದು ತನ್ನ ಪತ್ನಿಗೆ ದುರಗಪ್ಪನ ನಡುವೆ ಅಕ್ರಮ ಸಂಬಂಧದ ಅನುಮಾನದಲ್ಲಿ ಹಲ್ಲೆ ನಡೆಸಿದ್ದ. ತೀವ್ರವಾಗಿ ಗಾಯಗೊಂಡ ದುರಗಪ್ಪನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದ. ಈ ಸಂಬಂಧ ಪರಶುರಾಮ್ ಪತ್ನಿಯೇ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ಲು. ಪ್ರಕರಣ ದಾಖಲಾಗ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದ ಪರಶುರಾಮ್ ಹೆಸರು ಮತ್ತು ವೇಷ ಬದಲಿಸಿಕೊಂಡು ಬೆಂಗಳೂರಿನಲ್ಲಿ 21 ವರ್ಷಗಳ ಕಾಲ ಮರೆಯಾಗಿದ್ದ.
2025ರಲ್ಲಿ ಪೊಲೀಸರು ಪರಶುರಾಮ್ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು. ಇದೀಗ ಪರಶುರಾಮ್ಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.